ತರುಣ್ ಸುಧೀರ್ ಅವರ ಮದುವೆಯಲ್ಲಿ ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ಉಸ್ತುವಾರಿ ನೋಡ್ಕೊತಿರುವಂಥ ರಾಜುಗೌಡರು ನಮ್ಮ ಜೊತೆಗೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಕೊನೆಗೂ ತಮ್ಮ ಮದುವೆ ಬೇಡ ಸಿಂಗಲ್ ಆಗಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದ್ರು. ಕೊನೆಗೂ ಸಪ್ತಪದಿ ತುಳಿಯುವಂಥ ಸಂದರ್ಭ ಬಂದಿದೆ. ಅಣ್ಣನಾಗಿ ನಿಮ್ಮ ಕಣ್ಗಳು ನೋಡ್ತಾ ಇದ್ದು ಖುಷಿ, ಯಾಕಂದರೆ ನಿನ್ನೆಯಿಂದ ಅಷ್ಟೊಂದು ಓಡಾಡ್ತಾ ಇದ್ರಿ. ಸೊ ತರುಣ್ ಅವರು ಮದುವೆ ವಿಚಾರವಾಗಿ, ಯಾಕಂದರೆ ಸಾಕಷ್ಟು ವರ್ಷಗಳ ಕನಸು ಇವತ್ತು ನನಸಾಗ್ತಿರೋದು. ಇಲ್ಲ, ಒಂದು ಯೋಚನೆ ಇತ್ತು ಒಂದು, ಅಂದರೆ ಅಣ್ಣ ನನ್ನ ಲೈಫ್ನಲ್ಲಿ ಏನೋ ಸಾಧನೆ ಮಾಡೇ ಮದುವೆ ಆಗಬೇಕು, ಇಲ್ಲಾಂದ್ರೆ 8 ವರ್ಷದಿಂದ ಮದುವೆ ಆಗಿಬಿಡ್ತಿದ್ದ. ಇಲ್ಲ, ಲೈಫ್ನಾಗ ನಾನು ಏನೋ ಸಾಧನೆ ಮಾಡೋ ಮದುವೆ ಆಗ್ಬೇಕು ಅನ್ನೋದಿತ್ತು. ಹಂಗಾಗಿ ಮತ್ತು ಲಾಸ್ಟಿಗೆ ನಮಗೆ ಒಂದು ಶೋದಲ್ಲಿ ಅಮ್ಮ ಕಣ್ಣೀರು ಹಾಕೋದು ನೋಡಿದ ಮೇಲೆ ಭಾಳ ತೊಂದರೆ, ಎಲ್ಲರಿಗೆ ಕಷ್ಟ ಆಯಿತು. ಇಲ್ಲ ಮಾಡ್ಬೇಕಂತ ಡಿಸೈಡ್ ಮಾಡಿದಾಗ ಅವ್ನಿಗೆ ನಾವು ಕೇಳಿದ್ವಿ, ಹೆಣ್ಣು ನೋಡಪ್ಪ ನೀನು ನೋಡಿದೆ, ನಾವೇ ಹುಡುಕಂಬಂದಾಗ ಒಂದು ಸಣ್ಣ ಹಿಂಟು ಕೊಟ್ಟ. ಆ ಹಿಂಟ್ ಮೇಲೆ ನಾವು ಕಲ್ಯಾಣ ಮಂಟಪ ಫಿಕ್ಸ್ ಮಾಡಿಬಿಟ್ವಿ. ಇದು 4ನೇ ಡೇಟ್ ಆ್ಯಕ್ಚುಲಿ. ಬಟ್ ಈ ಡೇಟಿಗೆ ಹೆಂಗೋ ದೇವರ ಅನುಗ್ರಹದಿಂದ ಮದುವೆ ಆಗ್ತಿದ್ದಾನೆ. ಅಮ್ಮ ಭಾಳ ಖುಷಿ ಪಡ್ತಿದ್ದಾಳೆ, ನಮಗೂ ಅದಿಲ್ಲ ಅದೇ ಖುಷಿ. ಅಂದರೆ ಕಳೆದ ಡಿಸೆಂಬರಲ್ಲೇ ಮದುವೆ ಆಗಬೇಕಾಗಿತ್ತು. ಡಿಸೆಂಬರ್ 9ನೇ ತಾರೀಕು ಫಸ್ಟ್ ಚೌಟ್ರಿ ಬುಕ್ ಮಾಡಿದ್ವಿ, ಫೆಬ್ರವರಿಯಲ್ಲಿ ಬುಕ್ ಮಾಡಿದ್ವಿ, ಮಾರ್ಚಲ್ಲಿ ಬುಕ್ ಮಾಡಿದ್ವಿ, ಫೈನಲಿ ಇವತ್ತು ಆಗ್ತದೆ. ಸೋನಲ್ ಅವ್ರ ಜೊತೆಗಿನ ಲವ್ ಸ್ಟೋರಿ ನಿಮ್ಮ ಜೊತೆ ಆದರೂ ಹೇಳ್ಕೊಂಡಿದ್ರ ಅಂತ? ಅಲ್ಲ, ಆ್ಯಕ್ಚುಲಿ ದರ್ಶನ್ ಅವರೇ ನೋಡಿ, ಸೋನಲ್ ನೋಡಿ ಭಾಳ ಒಳ್ಳೆ ಹುಡುಗಿದ ಚಿನ್ನ, ನೀನು ಮದುವೆ ಆಗಂತ ಹೇಳಿದೆ. ಅಣ್ಣ ಹೇಳಿದ್ಮೇಲೆ ಸ್ವಲ್ಪ ಅವರಿಬ್ಬರದು ಒಂದು ರೀತಿಯಿಂದ ಒಪ್ಪಿಗೆ ಇತ್ತು. ಅದು ನಮ್ಗೆ ಯಾರಿಗೂ ತಿಳಿಸಿದಿಲ್ಲ. ಆಮೇಲೆ ಲಾಸ್ಟಿಗೆ ನಮಗೆ ಗೊತ್ತಾಯ್ತು. ನಾವು ಹೆಣ್ಣು ಹುಡುಕ್ತೀವಿ ಅಂದಮೇಲೆ ಅಣ್ಣ ಅಂತ ಹಿಂಟು ಕೊಟ್ಟ ಮೇಲೆ ಕೇಳಿದೆ, ಹಿಂಗೆ ಅಣ್ಣ ಅಂತಂದ. ಅವ್ರ ಮನೆಯಲ್ಲೂ ಒಪ್ಪಿಸಿದ, ಅಮ್ಮನೂ ಒಪ್ಪಿಸಿ ಲವ್ ಕಮ್ ಮ್ಯಾರೇಜ್ ಥರ ಮಾಡಿದೆ. ಸರ್, ಈ ಮದುವೆ ಕಾರಣ ಆಗಿದೆ ದರ್ಶನ್ ಅವರು, ಬಟ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರಿಲ್ಲ, ಅಷ್ಟು ಅದು ಬೇಸರವಾಗಿ ಕಾಡ್ತಾ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲ, ಅದು ತರುಣಿಗೆ ಭಾಳ ಕಾಡ್ತದೆ. ಯಾಕಂದ್ರೆ ಅವರೆಲ್ಲರಿಗೋಸ್ಕರ ಪೋಸ್ಟ್ಪೋನ್ ಮದುವೆ ಮುಂದಾಕಂಬಂತ ಹೇಳ್ತಿದ್ರು. ನಾನು ಬೇಡ, ಯಾಕಂದ್ರೆ ಅಮ್ಮಗೆ ತ್ರಾಸ ಆಗ್ತದೆ, ಬೇಡ ಅಂತೇಳಿ, ಯಾಕೆಲ್ಲ ಅರೇಂಜ್ಮೆಂಟ್ ಆಗಿದ್ದು ಬೇಡ ಅಂತ ಹೇಳಿದ್ವಿ. ಆಯ್ತು, ನಿನ್ನ ಸಮಾಧಾನಕ್ಕೆ ಒಂದ್ಸರಿ ಹೋಗಿ ದರ್ಶನ್ ಅವ್ರಿಗೆ ನೀನು ಕೇಳ್ಕೊಂಬ ಅಂತೇಳಿದ್ವಿ. ದರ್ಶನ್ ಅಣ್ಣನೂ ಅವ್ರು ಹೇಳೋದು, ಇಲ್ಲ ಚಿನ್ನ ಇದೇ ಡೇಟಿಗೆ ನೀನು ಮದುವೆ ಆಗಂತ ಅವರು ಹೇಳಿದ್ರು. ಹಂಗಾಗಿ ಗೊತ್ತಾಗದೆ ಇದು ಡೇಟಿಗೆ ಮದುವೆ ಕರೆಸ್ಬೇಕಂದ್ರೆ ಒಂದಷ್ಟು ಪ್ರಯತ್ನಗಳು ನಡೆದಿತ್ತಂತೆ ದರ್ಶನ್ ಅವ್ರನ್ನ, ಆ ಸಾಧ್ಯತೆ ಆದರೆ ಅಂತ. ಇಲ್ಲ, ಯಾಕಂದರೆ ಕಾನೂನದು ತಮಗೂ ಗೊತ್ತಿದೆ, ಯಾರೂ ಏನೂ ಮಾಡೋಕ್ಕಾಗಂಗಿಲ್ಲ. ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ಟೈಮಲ್ಲಿ ಹೇಳ್ತಾರೆ ನಮ್ಮ ಹತ್ರ, ಆ ಒಂದು ಸೆಕೆಂಡ್ ಪಾರಾಗಿಬಿಟ್ರೆ ಏನೋ ಪಾರಾಗ್ತೀವಿ ಅಂತ ಹೇಳ್ತೇವೆ. ಆ ಒಂದು ಕೆಟ್ಟ ಗಳಿಗೆ ಆದಂಥ ಇನ್ಸಿಡೆಂಟಿಂದ ಯಾರು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಜೋಡಿ ಬಗ್ಗೆ ಹೇಳೋದಾದ್ರೆ ಇಬ್ಬರು ಭಾಳ ಖುಷಿ ಆಯ್ತು. ಸೋನಲ್ ಭಾಳ ಒಳ್ಳೆ ಹುಡುಗಿ, ಅಮ್ಮನ್ನು ಭಾಳ ಕೇರಿಂಗ್ನಾಗ ನೋಡ್ಕೊತಾಳೆ, ಮತ್ತು ಒಂಥರ ಆ್ಯಕ್ಟ್ರೆಸ್ಸು ಹೀರೋಯಿನ್ ಥರ ಇಲ್ಲ. ನಮ್ಗೆ ಅಣ್ಣ ಅಂತೇಳಿ ಭಾಳ ಪ್ರೀತಿ ಮಾಡ್ತಾಳೆ. ಸಾಮಾನ್ಯ ಹುಡುಗಿಯಲ್ಲ, ಸಾಮಾನ್ಯ ಹುಡುಗಿಯಾಗಿದ್ದಾಳೆ. ಅದೇ ನಮ್ಗೆ ಖುಷಿ ಆಗ್ತದೆ. ತರುಣಿಗೂ ನಾವು ಅಂಥ ಹುಡುಗಿನೇ ಹುಡುಕ್ತಿದ್ವಿ. ನಾವೆಲ್ಲ ಹುಡುಕಿದ್ರು ಇಷ್ಟು ಒಳ್ಳೆ ಹುಡುಗಿನ ನಾವು ಹುಡುಕಕ್ಕೆ ಸಾಧ್ಯ ಆಗ್ತಿಲ್ಲ. ನಾವು ದರ್ಶನ್ ಅಣ್ಣಗೆ ಥ್ಯಾಂಕ್ಸ್ ಹೇಳ್ತೀವಿ. ಸರ್, ಇನ್ನು ಕೊನೆಯದಾಗಿ ಇವತ್ತು ಹಿಂದೂ ಸಂಪ್ರದಾಯದಂತ ಆಗ್ತದೆ, ಮಂಗಳೂರಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಯಾವತ್ತು ಮದುವೆ ಆಗ್ತದೆ? ಇಲ್ಲ, ಇನ್ನೂ ಡೇಟ್ ಫೈನಲ್ ಮಾಡಿಲ್ಲ ಅವರು. ಯಾಕಂದ್ರೆ ಅವರೆಲ್ಲರೂ ಸಿಸ್ಟರ್ಸ್ ಅವರೆಲ್ಲರೂ ಮಾತಾಡಿ ಡೇಟ್ ಫೈನಲ್ ಮಾಡಿ ಹೇಳ್ತೀವಿ ಅಂತ ಹೇಳಿದಾರೆ. ಅದು ಆದಷ್ಟು ಬೇಗನೆ ಏನಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ರಾಜುಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.